ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಿಗ್ ಸ್ಟಾರ್ ಆರೋಪಿಯಾಗಿರೋದ್ರಿಂದ ಈ ಒಂದು ಪ್ರಕರಣ ಭಾರೀ ಸಂಚಲನ ಮೂಡಿಸಿತು. ಇಡೀ ರಾಜ್ಯದಲ್ಲಿ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ ದೊಡ್ಡ ಮಟ್ಟದ ಸದ್ದು ಮಾಡಿತು. ಈ ಪ್ರಕರಣದಲ್ಲಿ ಏಟು ಆರೋಪಿಯಾಗಿ ನಟ ದರ್ಶನ್ ಇದ್ರು. ಆದ್ರೆ ಈಗ ರೇಣುಕಾಸ್ವಾಮಿಯ ಕೊಲೆಯಾಗಿ 88ನೆಯ ದಿನಕ್ಕೆ ಬೆಂಗಳೂರು ನಗರ ಪೊಲೀಸರು ಸಂಪೂರ್ಣ ತನಿಖೆಯನ್ನ ಮಾಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಹಾಗಾದ್ರೆ ಏನೇನು ವಿಚಾರ ಇದೆ? ಇಂತಹ ಹೈ ಪ್ರೊಫೈಲ್ ಕೇಸಲ್ಲಿ ಈಗ ತನಿಖಾ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿಬಿಟ್ಟಿದ್ದಾರೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ಹೈ ಪ್ರೊಫೈಲ್ ಕೇಸ್ ಯಶಸ್ವಿಯಾಗಿ ಮುಗಿಸಿದ್ದಾರೆ ಖಾಕಿ. ರಾಜ್ಯದಲ್ಲಿ ಸಂಚಲನ ಮೂಡಿಸಿದ್ದ ರೇಣುಕಾಸ್ವಾಮಿ ಕೇಸ್, ಬಿಗ್ ಸ್ಟಾರ್ ಆರೋಪಿಯಾಗಿರೋ ಕೇಸ್ ತನಿಖೆ ಪೂರ್ಣ ಆಗಿದೆ. ಬೆಂಗಳೂರು ನಗರ ಪೊಲೀಸರಿಂದ ತನಿಖೆ ಈಗ ಪೂರ್ಣ ಆಗಿಬಿಟ್ಟಿದೆ. ಸ್ವಾಮಿ ಕೊಲೆಯಾದ 88 ದಿನಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಇನ್ನು ತನಿಖೆಯಲ್ಲಿ ಎಸ್ ಗಿರೀಶ್ ಮತ್ತು ಚಂದನ್ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಯಾವ ಪ್ರಭಾವ ಒತ್ತಡಕ್ಕೂ ಒಳಗಾಗದೆ ತನಿಖೆಯನ್ನ ಮಾಡಿದ್ದಾರೆ. 17 ಆರೋಪಿಗಳ ವಿರುದ್ಧ ಪ್ರಬಲ ಸಾಕ್ಷ್ಯವನ್ನ ಸಂಗ್ರಹ ಮಾಡಿದ್ದಾರೆ ಅಧಿಕಾರಿಗಳು. ಈ ಪ್ರಕರಣದಲ್ಲಿ ಎಷ್ಟೇ ರಾಜಕಾರಣಿಗಳು, ಪ್ರಭಾವಿ ವ್ಯಕ್ತಿಗಳು ಒತ್ತಡವನ್ನ ಹೇರಿದ್ರು ಕೂಡ ಪೊಲೀಸ್ ಅಧಿಕಾರಿಗಳು ಯಾವುದಕ್ಕೂ ಕೂಡ ಬಗ್ಗದೆ ಜಗ್ಗದೆ ತಮ್ಮ ತನಿಖೆಯನ್ನ ಸಂಪೂರ್ಣಗೊಳಿಸಿ ಖಡಕ್ ಆಗಿನೇ ಕೇಸನ್ನ ಭೇದಿಸಿದ್ದಾರೆ. ಇವೆಲ್ಲವನ್ನ ಗಮನಿಸ್ತಾ ಹೋಗೋಣ. ಯಾವ ರೀತಿಯಾಗಿ ತನಿಖಾ ಅಧಿಕಾರಿಗಳು ಕೇಸ್ ಆಗಿ 88 ದಿನಗಳಾದ ಮೇಲೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಯಾವ ರೀತಿ ಆಗಿತ್ತು ಆ ಒಂದು ಪರಿಸ್ಥಿತಿ, ಎಲ್ಲವನ್ನ ನೋಡ್ತಾ ಹೋಗೋಣ. ಖಡಕ್ ಆಫೀಸರ್ಸ್, ಖಡಕ್ ತನಿಖೆ. ಕೊಲೆಯಾದ 88 ದಿನಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ. ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆಯಾದ 88 ದಿನಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ ತನಿಖಾ ಅಧಿಕಾರಿಗಳು. ಚಾರ್ಜ್ ಶೀಟ್ ಸಲ್ಲಿಕೆಗೆ 90 ರಿಂದ 120 ದಿನಗಳ ಗಡುವು. ನಿಯಮಾವಳಿಗಳ ಪ್ರಕಾರ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಿಕ್ಕೆ 90 ರಿಂದ 120 ದಿನಗಳ ಗಡುವು. ಇನ್ನು ಈ ಪ್ರಕರಣದಲ್ಲಿ 88 ದಿನಕ್ಕೆ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಬಂಧನವೇ ಸವಾಲಾಗಿತ್ತು. ಹೈ ಪ್ರೊಫೈಲ್ ಕೇಸ್ನಲ್ಲಿ ನಟ ದರ್ಶನನ್ನ ಬಂಧನ ಮಾಡೋದೇ ದೊಡ್ಡ ಸವಾಲಾಗಿತ್ತು. ಆದ್ರೆ ಅಧಿಕಾರಿಗಳು ಖಡಕ್ ಆಗಿ ದರ್ಶನ್ ಅನ್ನ ಬಂಧನ ಮಾಡಿದ್ರು. ರಾಜಕಾರಣಿಗಳು, ಉದ್ಯಮಿಗಳಿಂದ ಖಾಕಿ ಮೇಲೆ ಒತ್ತಡ. ಹೈ ಪ್ರೊಫೈಲ್ ಕೇಸ್ನಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು, ಉದ್ಯಮಿಗಳಿಂದ ಖಾಕಿ ಮೇಲೆ ಒತ್ತಡ ಅನ್ನೋ ವಿಚಾರ ಭಾರಿ ಸದ್ದು ಮಾಡಿತ್ತು. ಆದ್ರೆ ಇವ್ಯಾವುದಕ್ಕೂ ಕೂಡ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ಳದೆ ಖಡಕ್ ಆಗಿ ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಯಾವ ಒತ್ತಡಗಳಿಗೂ ಜಗ್ಗದ ಪೊಲೀಸ್ ಅಧಿಕಾರಿಗಳು. ಪ್ರಕರಣದಲ್ಲಿ ಯಾರಿಗೂ ಜಗ್ಗದೆ ಬಗ್ಗದೆ ಖಡಕ್ ಆಗಿ ತನಿಖೆಯನ್ನ ಸಂಪೂರ್ಣಗೊಳಿಸಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿ 231 ಸಾಕ್ಷ್ಯಗಳ ಬಗ್ಗೆ ಉಲ್ಲೇಖ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಇನ್ನು ಚಾರ್ಜ್ ಶೀಟ್ ನಲ್ಲಿ ಪ್ರಮುಖವಾಗಿ 231 ಸಾಕ್ಷ್ಯಗಳ ಬಗ್ಗೆ ಅಧಿಕಾರಿಗಳು ಎಳೆ ಎಳೆಯಾಗಿ ಉಲ್ಲೇಖ ಮಾಡಿದ್ದಾರೆ. ತನಿಖೆಯ ನೇತೃತ್ವ ವಹಿಸಿದ್ದ ಡಿಸಿಪಿ ಗಿರೀಶ್, ಎಸಿಪಿ ಎನ್ ಚಂದನ್ ಕುಮಾರ್ ಪ್ರಮುಖ ಪಾತ್ರ. ಹೈ ಪ್ರೊಫೈಲ್ ಕೇಸನ್ನ ಭೇದಿಸಿದ್ದ ಈ ತನಿಖೆಯ ನೇತೃತ್ವವನ್ನ ವಹಿಸಿದ್ರು ಡಿಸಿಪಿ ಗಿರೀಶ್ ಮತ್ತು ಎಸಿಪಿ ಎನ್ ಚಂದನ್ ಕುಮಾರ್ ಪಾತ್ರ ಬಹಳ ಪ್ರಮುಖವಾಗಿದೆ. ಕೊನೆಗೂ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಈಗ ಸಲ್ಲಿಕೆಯಾಗಿದೆ. ಈ ಪ್ರಕರಣದಲ್ಲಿ ಬಿಗ್ ಸ್ಟಾರ್ ಪ್ರಮುಖ ಆರೋಪಿಯಾಗಿರೋದ್ರಿಂದಲೇ ದೊಡ್ಡ ಸವಾಲಾಗಿತ್ತು. ಒಂದು ಕಡೆಯಲ್ಲಿ ದರ್ಶನ್ ಬಂಧನ ಮಾಡೋದು, ಇಂದು ತನಿಖೆಯನ್ನ ಮಾಡುವಂಥದ್ದು ಬಹಳ ಒಂದು ಬಿಗ್ ಟಾಸ್ಕ್ ಆಗಿತ್ತು. ಆದ್ರೆ
ಬೆಂಗಳೂರು ನಗರ ಪೊಲೀಸ್ ಖಡಕ್ ಆಫೀಸರ್ಸ್ ಸರಿಯಾಗಿ ತನಿಖೆಯನ್ನ ಮಾಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಯಾವುದೇ ಒತ್ತಡಕ್ಕೂ ಕೂಡ ಬಗ್ಗದೆ ಜಗ್ಗದೆ ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ.